ಅವಧಿ ಪೂರ್ಣ ಆಯ್ತು ಸರಿ ಮಾಡು. ಆಯ್ತು ಸರ್. ಕರೆಕ್ಟ್ ಆಗಬೇಕು. ಯಾವುದೇ ಕಳಪೆ ಕಾಮಗಾರಿ ಆಗ್ಬಾರ್ದು. ಯಾಕೆ ಬಿಸಿ ಸಾಯಿಲ್ ಇದೆ. ನಾಳೆ ಫೌಂಡೇಶನ್ ಇದಾಯ್ತು, ಗಾಡಿ ಕ್ರ್ಯಾಕ್ ಬಂದು ಅವೆಲ್ಲ ಆಗ್ತಿದ್ವು. ಕೆಂಗಲ್ ಕಡಪಟ್ಟಿಯಲ್ಲಿ 58 ಲಕ್ಷದ ಸಮುದಾಯ ಭವನಕ್ಕೆ ಭೂಮಿ ಪೂಜೆ. ಕಾಮಗಾರಿ ಗುಣಮಟ್ಟಕ್ಕೆ ಸಚಿವ ಕಾಶಪ್ಪನವರ ಖಡಕ್ ಸೂಚನೆ. ಕೆಂಗಲ್ ಕಡಪಟ್ಟಿ ಪುನರ್ವಸತಿ ಕೇಂದ್ರದಲ್ಲಿ 58 ಲಕ್ಷದ ಸಮುದಾಯ ಭವನಕ್ಕೆ ಭೂಮಿ ಪೂಜೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೆಂಗಲ್ ಕಡಪಟ್ಟಿ ಪುನರ್ವಸತಿ ಕೇಂದ್ರದಲ್ಲಿ 58 ಲಕ್ಷದ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ನೂತನ ಸಮುದಾಯ ಭವನಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ವಿಭಾಗ 2 ಆಲಮಟ್ಟ ವತಿಯಿಂದ 2021-22ನೇ ಸಾಲಿನ ಕೆಬಿಜೆಎನ್ಎಲ್ ಅನುದಾನದಡಿ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು, ಇಡೆಂಟ್ ಸಂಖ್ಯೆ 43ರ ಅಡಿಯಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಅಂದಾಜು 58 ಲಕ್ಷದ ಮೀಸಲಿಡಲಾಗಿದೆ. ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಿಗಳ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ವಿಜಯಾನಂದ ಎಸ್ ಕಾಶಪ್ಪನವರವರು ಭಾಗವಹಿಸಿ ಕಾಮಗಾರಿಗೆ ಚಾಲನೆ ನೀಡಿದರು. ಪುನರ್ವಸತಿ ಕೇಂದ್ರದ ಜನರಿಗೆ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಡೆಸಲು ಈ ಸಮುದಾಯ ಭವನವು ಅನುಕೂಲವಾಗಲಿದೆ. ಅಭಿವೃದ್ಧಿ ಕಾಮಗಾರಿಗಳನ್ನು ಆದ್ಯತೆಯ ಮೇರೆಗೆ ಕೈಗೊಂಡು ಜನರಿಗೆ ಅಗತ್ಯ ಮೂಲಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ತಿಳಿಸಿದರು. ಬಾಗಲಕೋಟೆ ತಾಲೂಕು ನೀವು ಮೇಲೆ ಅವ್ರಿಗೆ ಭೇಟಿಯಾಗಿಲ್ಲ? ಭೇಟಿಯಾಗಿ ಸರ್, ಅದರ ಅಮೌಂಟ್ ಬಂದಿಲ್ಲ ನಾ ಸರ್. ಹೈಕೋರ್ಟ್ ಆರ್ಡರ್ ಆಗೈತೆ? ಹ್ಞೂ ಸರ್, ಎಲ್ಲ ಕೊಟ್ಟಾರ ಸರ್. ಪತ್ರ ಸ್ವಲ್ಪ ಫೋನ್ ಹಚ್ಚಿ ನಾ ಮಾತಾಡ್ತೀನಿ. ಮಾಡಿ ಬರ್ತೀವಿ ಸರ್. ನಿಮ್ಮ ಬೆಂಗಳೂರು ಸಿಗ್ರಿ, ಅದಕ್ಕೆ ಭಾಳ ನಾನು ಮಾತಾಡ್ತೀನಿ. ನಿಮ್ಮ ಜನರಲ್ ಮ್ಯಾನೇಜರ್ಗೆ ಮಾತಾಡ್ತೀನಿ. ಭಾಳ ತ್ರಾಸ. ಸರಿ, ನೋಡು ಅವಧಿ ಪೂರ್ಣ ಆಯ್ತು ಸರಿ ಮಾಡು. ಆಯ್ತು ಸರ್. ಕೆಲಸ ಕರೆಕ್ಟ್ ಆಗಬೇಕು. ಯಾವುದೇ ಕಳಪೆ ಕಾಮಗಾರಿ ಆಗ್ಬಾರ್ದು. ಯಾಕೆ ಬಿಸಿ ಸಾಯಿಲ್ ಇದೆ. ನಾಳೆ ಫೌಂಡೇಶನ್ ಇದಾಯ್ತು, ಗಾಡಿ ಕ್ರ್ಯಾಕ್ ಬಂದು ಅವೆಲ್ಲ ಹಾಕ್ಬಿಡುದು. ಭಾಳಷ್ಟು ಕಡೆ ನೋಡಿ, RC ಸೆಂಟ್ರ್ನಾಗ ನಾವು ಅದನ್ನು ಕಟ್ಟಿಬಿಡ್ತೀವಿ. ಅವು ಕ್ರ್ಯಾಕ್ ಬಿಟ್ಟು 5 ವರ್ಷ ಇವ್ರು ಜನ ಇಲ್ಲಿ ಸೇರೋವಾಗ ಕಲಾಸ್ ಬೀಳೋ ಅಂತದಾಗಿತ್ತು. ಭಾಳಷ್ಟು ಹಾಗಾಗಿ ಹೋಗ್ಬಿಡ್ತಾರೆ. ಅದು ನೀವು ಕಾಳಜಿ ಮಾಡೋದಲ್ಲ. ಒಂದು ಊರನ್ನೋರು ಏನು ಕಟ್ಟಡಗಳ ಸರ್ಕಾರ ನಿಮಗೋಸ್ಕರ ಮಾಡಿರ್ತೀವಿ. ನೀವು ಉಪಯೋಗ ಮಾಡ್ಕೋಬೇಕದನ್ನ ಮಾಡೋದನ್ನ. ನೋಡಿ 60 ಲಕ್ಷ ರೂಪಾಯಿ ಐತಿ, ಹೌದಲ್ಲ? 58 ಲಕ್ಷ ರೂಪಾಯಿ ಐತಿ ಭವನಿಗೆ. ಓಕೆ, ಅಷ್ಟು ಮಾಡ್ಬೇಕು. ರೆಡಿ ಮಾಡಿಕೊಡ್ರಿ ಬನ್ನಿ.